ಸುನಂದ ಸಹೋದರನ ಸತಿ ನಿಶ ಏರಿದಾಗ ಈಗ ಅವರು ಜಗ್ಗದ ಪಕ್ಕದಲ್ಲಿ ರತಿ ವಿಜಯ ಬಂದು ಕಣ್ಣಾರೆ ಕಂಡಾಗ ಚಿತ್ರ ವಿಚಿತ್ರ ಅವರಿಬ್ಬರ ಪ್ರೀತಿ. ನಮ್ಮದು 3 ಮಂದಿ ಸ್ಥಿತಿಗೆ ಸಂಧಿಗಂಗ ಹೊರತು ಹೋಯ್ತು. ಆಕಾಶವನ್ನೇ ತಲೆ ಮೇಲೆ ಒಗದ ಮೇಲೆ ಜಗ್ಗ ಇನ್ನು ಬದುಕಿ ಉಳಿಯಬಹುದೇ? ಇಷ್ಟೆಲ್ಲ ಕಷ್ಟಪಟ್ಟ ದುಡಿದಿದ್ದಕ್ಕೆ ನಿನಗೆ 2 ಎಕರೆ ಹೊಲ ಹಚ್ಚುತ್ತೇನೆ ಮಾಸ್ತರ್. ನಿನಗೆ 2 ಎಕರೆ ಹಕ್ಕಲ, 1 ಜರಸಿ ಆಕಳ. ತಲಾಟಿ ನಿನಗೆ ಹಳ್ಳ ಕಚ್ಚಿದ 2 ಎಕರೆ ಹೊಲ, ನಿನ್ನ ಮಗಳು ಶ್ರೀದೇವಿಗೆ 1 ಚೂಡಿದಾರ. ಮುಂದೆ ನಿಕ್ಕರ್ತದಲ್ಲಿ ನನ್ನ ಮಗಳಿಗೆ ಏನು ಚೂಡಿದಾರ ಕೊಡ್ತೀನಿ. ಬರೋಬರಿ ಕಾವಲ್ ಕರ್ತಲ್ಲ ನಿಮ್ದ. ಒಂದು ಸೀನು ಸೀತರು ಅಂದಾಗ ಮುಂದೆ ಏನ್ ದೇವ್ರ ಗತಿ ಏನಾಕತ್ತೆ ಏನು? ಜಾಗ್ರತೆ ಎತ್ತರ ಆಗಿದ್ದಾಳು ಭಜನೆ. ಯಾಕೆಂದರೆ ಮಾಸ್ತರನ ಕಣ್ಣು ನಮ್ಮ ಮೇಲೆ ಇದೆ. ಮಾವು ರೆಡಿ. ಯಾವಾಗ ಏನು ನಡೆಯುತ್ತಿದೆ ಎನ್ನುವುದು ಇಲ್ಲಿ ಮರಿಗೆ ನಿಂತು ನೋಡುತ್ತಿರು. ಇಟ್ಟ ಬಾಬು ಸರಿಯಾಗಿ ಸ್ಪಾಟ್ ಆದರೆ ಅದು 5 ನಿಮಿಷದಲ್ಲೇ ವಿಜಯನ ಸಂಸಾರವೇ ರೆಟ್ಟಿಗೆ ಕುಡಗೋಲು ಒಗದ ಸುನಂದರ ರಹಸ್ಯ ನನ್ನ ಕಾಲಿನ ಕಸದಂತೆ. ನಿನ್ನ ಧೈರ್ಯ ಸಾಹಸ ಮುನಿಗೆ ಹೋದ ಸೂರ್ಯನಂತೆ. ಬರಲಿ ಸರಸ ನೋಡಲಿ ವಿರಸ ಮುರಿಯಲಿ. ಸಂಸಾರದಲ್ಲಿ 7 ವರ್ಷ ಬಾಳಿದರು ನೀನು. ಅಲ್ಲ ಅಲ್ಲ ಅಲ್ಲ, ನನ್ನ ಸತಿ ಸುಳೆ ಅಂತ ಅತಿಯಾದ ಪ್ರೀತಿಯಿಂದ ಹಾಸಿಗೆ ಮೊದಲಾಯುವುದೆಂದು ಭ್ರಮಿಸಿ ಮೋಸ ಹೋದೆ ಸುನಂದ, ಮೋಸ ಹೋದೆ. ರಮಿ ನಿಲುಕದು ನಿಜವಾಗಿದೆ. ಶಿವ ಶಿವ, ನಿದ್ರೆ ಹೋದಳ ಹಾಸಿಗೆಯಲ್ಲಿ ಜಗಣ್ಣ ಇದರಲ್ಲಿ ಯಾರ್ದು ಕೈ ಮಾಡ. ಅನ್ನ ಎನ್ನುವುದೊಂದು ನಾಲಿಗೆ, ಕಾಮಕ್ಕೆಲ್ಲಿದೆ ಹೇಸಿಗೆ. ಹಾಲು ಉಕ್ಕತೈತಿ, ಹೆಣ್ಣು ಸೊಕ್ಕತೈತಿ,
ಎಲ್ಲದಕ್ಕೂ ಗೊತ್ತಾಗುವುದಿಲ್ಲ ಮುಂದಾಗುವ ದುರ್ಗತಿ. ಊರಿನಲ್ಲಿ ನನ್ನ ಹೆಂಡತಿ ಹೇಮರೆಡ್ಡಿ ಮಲ್ಲಮ್ಮನೆಂದೆನ್ನುತ್ತಿರುವ ನನಗೆ ಸ್ವರ್ಗ ಉಳಿದಿತ್ತು 3 ನನ್ನ ಸಂಸಾರ ಸ್ವರ್ಗಕ್ಕೆ ಕಿತ್ತು ಹಚ್ಚುವಂತೆ ಮಾಡಿಬಿಟ್ಟಿಯಲ್ಲ. ಬಂಗಾರದ ಕಟ್ಟಿ ಅಂತ ಕರೆಸಿಕೊಂಡಿರುವ ರಡ್ಡಿಯರ ಮನೆತನದಲ್ಲಿ ಹುಟ್ಟಿದ ಹೇಮರೆಡ್ಡಿ ಮಲ್ಲಮ್ಮನಿಗೆ ಸೂರ್ಯ ಎಂದರೆ ಬಿಡಲಿಲ್ಲ ಎಂದರೆ ಈ ಸಮಾಜ. ಆದ್ರೆ ನೀವೇನು ಹುಚ್ಚು ಭರಮರೆಡ್ಡಿ ಅಲ್ಲ. ಕೆಚ್ಚದೆ ನಿಮ್ಮಲ್ಲಿ ಇದ್ದಿದ್ದೇ ನಿಜವಾಗಿದ್ರೆ ನನ್ನ ಮೈ ಚರ್ಮವನ್ನೇ ಸುಳಿದು ನೋಡಿ ಹಾಗೆ ರಕ್ತದಲ್ಲಿ ಕೂಡ ಕಲಂಕವಿಲ್ಲ. ಆವತ್ತೇ ನನ್ನನ್ನು ಸುಟ್ಟು ಹಾಕಿಬಿಡಿ. ನನ್ನನ್ನು ವೈದ್ಯ ಅಯೋಗ್ಯನಾದರೆ ಅವನರು ಸುನಿ ಶ್ರೀರಾಮನಂತೆ ಚಿನ್ನದ ಚಿಗರಿ ಎಂದು ಬಹುದು ಊರ ಬೆಂಗತ್ತಿ. ಈಗ ಒಂದು ಬಾಣಗಟ್ಟಾದ ಗೊತ್ತಾಯಿತು, ಇದು ಹೆಣ್ಣಲ್ಲ ರಾಕ್ಷಸಿ ಎಂದು. ಒಬ್ಬ ಅಗಸನ ಮಾತಿಗೆ ಮರುಳಾಗಿ ಶ್ರೀರಾಮಚಂದ್ರ ಸೀತಾ ಮಾತೆಯನ್ನು ಅಡವಿಗಟ್ಟಿದ. ಆದ್ರೆ ಯೋಚಿಸಿ ನೋಡುವ ತಾಳ್ಮೆ ಕೂಡ ನಿಮ್ಮಂತ ಗಂಡಸರಿಗೆ ಉಳಿದಿಲ್ಲ. ಹಿರಿಯರು ಹೆಣ್ಣಿಗೆ ಕಾಲಂಗ್ರ ಇಟ್ಟರು, ಅವಳ ಗಂಗನ ಮನೆ ಬಿಟ್ಟು ಕಾಲು ಕದಲದಿರಲೆಂದು. ಅದೇ ಹಿರಿಯರು ಮದುವೆಯಲ್ಲಿ ಪಾತ್ರದ ಕಟ್ಟಿದ್ರು. ಮೋಜಿಗಲ್ಲ, ಬಾಳನ್ನು ಮುಂದೆ ಇಬ್ಬಾಗವಾಗಬಾರದು ಅಂತ ಸಂಸಾರವನ್ನು ಇಬ್ಬರ ತಲೆಯ ಮೇಲೆ ಇರಲಿ ಅಂತ ಅದನ್ನು ಕಟ್ಟಿ ಕಳಿಸಿದ್ದಾರೆ. ಏನಪ್ಪ ಇದು? ನಾನು ವಿಚಿತ್ರವಾಗಿದೆಯಲ್ಲ. ದೇಹವನ್ನು ತರಬೇತು ಮಾಡುವಷ್ಟು ಮನಸ್ಸನ್ನು ತರಬೇತು ಮಾಡುವುದು ಮಾಡಿದ ಹಿಂದೆ ಕಾಮದ ಹತ್ತಾಗಿ ಮಿತ್ರನ ಬಣದಿ ವ್ಯಕ್ತಿಗೆ ಮೋಹಗೊಳ್ಳಬೇಕು. ವಿಜಯ, ಜೀವನದಲ್ಲಿ ಆಸೆ ಎನ್ನುವುದು ನನಗೆ 16 ಬಾರಿ ಸತ್ಯದ ಸೋತರು ಯಾನೆಂದು ಸತ್ಯದ ಕತ್ತರಿಸಿಕೊಳ್ಳುವುದು. ಹೌದು, ದುರುಳನ ಮಾತಿಗೆ ಮರುಳಾಗಿ ಕೊರಳು ನೀಡಿದ ಕುರಿ ಹಾಗೆ. ಯಾರನ್ನೂ ದೇಶಿಸಬಾರದು ಅಂತಿದ್ದೇನೆ. ಈಗ ಮನದಂತಾಯಿತು ಮನುಷ್ಯನನ್ನೇ ಪ್ರೀತಿಸಬಾರದು. ಮನುಷ್ಯನ ನೀನು ಹಾಕಿದ್ದರೆ ಸ್ವತಃ ನನ್ನ ಹೆಂಡತಿ ನಿನ್ನನ್ನೇ ಕೈ ಮಾಡಿದ್ದರು. ಪರಸ್ತ್ರೀ ತಾಯಿ ಎಂದು ತಿಳಿಯಬೇಕು. ದೇವರೆಂದು ಹಣೆ ಹಚ್ಚುತ್ತಿದ್ದೆ ಈ ನಿನ್ನ ಯಾಕ್ರಿ ಈ ರೀತಿ ಕೂಗಾಡ್ತಾ ಇದ್ದೀರಾ? ಮನೆಯಲ್ಲಿ ಏನ್ ನಡೀತು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ ನೀವು? ದೇವರು ಇರುವುದು ಗುಡಿಯಲ್ಲ, ಮನುಷ್ಯನ ನಡೆ ನುಡಿ ಇಲ್ಲಿ. ನನಗಾಗಿ ನೀವು ಎಲ್ಲವನ್ನೂ ಕೊಟ್ಟಿದ್ದೀರಾ ಅಂದ ಮೇಲೆ ನಾನಾವುದಕ್ಕಾಗಿ ಈ ರೀತಿ ಎಡವಲಿ? ಎಡವಲಿಲ್ಲ ಸುನಂದ, ಕಾಡಿ ಕೊಚ್ಚೆಯಲ್ಲಿ ಬಿದ್ದೆ. ನಿನ್ನ ಆಶಾ ಸರ್ವನಾಶಕ್ಕೆ ಮೂಲ. ಈ ಶರೀರ ಕಾಮನ್ ಮಾನಗಳ ಚಪಲ. ಅವುಗಳನ್ನಾದರೂ ನಿಲ್ಲಿಸಬೇಕಾಗಿ ನೀರಾಗುವ ಕುಂಕುಮ ಹತ್ತಿಕಬೇಕಾಯಿತು. ಜಗಣ್ಣ, ಇವತ್ತು ನೀನೇನಾದ್ರೂ ಕುಡಿದಿದ್ದೀಯಾ? ಹೌದವ್ವ, ಕಲಿತ ಚಟ ಕಲ್ಲು ಹಾಕಿದರೂ ಬಿಡಲಾರದ ಮೋಸಗಾರರ ಕೃತಿಗೆ ಬಲು ಖುಷಿ ಆದೆ. ಒಂದು ನಾಯಿಯನ್ನು ತೆಗೆದುಕೊಂಡು ಬಂದು ಅಡಿಗೆ ಮನೆಯಾಗೆ ಇಟ್ಟೆ. ಆದ್ರೆ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ನೀನೇನು ಮಾಡಿದೆ ನನಗೆ? ಹೆಚ್ಚೇನು ಮಾಡಿದೆಯಪ್ಪ? ನಾನು ಪೂಜಿಸುವ ನನ್ನ ಗಂಡನ ಪಾದಗಳನ್ನೇ ಕಿತ್ತುಕೊಂಡು ಬಿಟ್ಟಿರೇನು ಇವತ್ತು?
ಹೊಡೆಯುವ ತಂಗಿ ಹೊಡೆ. ಬಲಗೈನಿಂದ ಹೊಡೆದರೆ ನನಗೆ ಬೆಟ್ಟತ್ತುವುದಿಲ್ಲ, ನಿನ್ನ ಮೃದವಾದ ಕೈ ಚುರುಗುಟ್ಟುತ್ತವ. ಸಾಕಾಗುಮಟ ಬಾರ್ ಕುತ್ತುಕೊಂಡು ಬಡಿ, ಕುಡಿದ ಹಣ್ಣಾದ ಎತ್ತ ಬಸವನ ಲಗ್ಗದಾನು ಎತ್ತ ಸಂದಿಗ್ಧದಲ್ಲಿ ಸಿಲುಕಿಕೊಂಡು ಸುನಂದ, ವಿಜಯ ಸಾಯಿ ಆಣೆ ಮಾಡಿ ಹೇಳ್ತೀನಿಪ್ಪ. ಜನವನಿತ್ತು ಮದ್ಯ ಕುಡಿದವನಿಗೆ ತಂಗಿ ಎಂದು ಮಗ್ಗಲಿಗೆ ಮಲಗಿದವನಿಗೆ ತಾಯಿಯಾಣೆ. ಜಗ್ಗ, ನಾವು ಅಣ್ಣ ತಮ್ಮಂದಿರು ಹೊಡೆದಾಡಿದ್ದರು, ನಮ್ಮ ಮನಸ್ಸು ಒಂದಿತ್ತು. ಅಗಲಿಸಿ ಬಿಟ್ಟಲೇ ನನ್ನ ತಮ್ಮನ ನೊನ್ನೆ ಜೀವನವನ್ನ. ಎಷ್ಟಾದ್ರೂ ಜೈಲಿಗೆ ಹೋಗಿ ಬಂದ್ ಮನುಷ್ಯ ಕೂಡಾಡೆ ಲೇ ಮಾಸ್ತರ ಗಲಾಟಿ, ನಿಮ್ಮನ್ನ ಒಂದಲ್ಲ ಒಂದು ದಿನ ನನ್ನ ಒಡಲೂರಿಗೆ ಬಲೆ ಕೊಡಬೇಕು. ಅಜಯ ನನ್ನ ತಂಗಿಯ ಮಂಗಲಕ್ಕೆ ಹಚ್ಚಿದ ಕಳಂಕ ನಿಮ್ಮ ರಕ್ತದಿಂದ ತೊಳೆಯದಿದ್ರ ಮೊದಲು ನೀನು ಪ್ರಾಮಾಣಿಕನ, ಜಗದಲ್ಲೊಂದು ದುಷ್ಟ ಆತ್ಮ ಕಡಿಮೆ ಆಗುತ್ತದೆ. ನೀನು ಆನೆ ಆಗಿರಬಹುದು, ಹಿಂದೆ ಸಿಂಹ ಇದೆ. ನೀನು ಹಾವ ಇರ್ಬೋದು, ಮುಂದೆ ಮುಂಗ್ಲಿದೆ. ಸೊಳ್ಳೆಗಳು ವಿಜಯ ಸುತ್ತಲೂ ಗಸ್ತು ಹೊಡೆಯುವ ಸೊಳ್ಳೆಗಳನ್ನು ನೀನು ಕಾವ್ಯೆಯಾದರೆ ಇಲ್ಲಿ ಎಲ್ಲರೂ ಸಮಯ ಸಾಧಕರು. ಸೂರ ಯೋಧರ ವೈರಿಗೆ ಬಲಿ ಕೊಟ್ಟ ನಮ್ಮ ನಾಡು ಸ್ವಾರ್ಥಕ್ಕಾಗಿ ಈಗೆಲ್ಲ ಮಾಡುತ್ತದೆ. ಖಂಡಿತ ಕಿತ್ತೂರು, ನರಗುಂದ, ಸಂಗೊಳ್ಳಿ ಸಂಸ್ಥಾನವನ್ನು ಹಾಳು ಮಾಡಿದವರ ನಮ್ಮ ಬೆನ್ನಲ್ಲಿ ಇರುತ್ತಾರೆಂಬುದು ಮರೆಯಬೇಡವು. ನೀನು ಮಾಡಿದ್ದೇನು ಅದನ್ನೇ. ಸುನಂದ, ನಿನ್ನ ಮನಸ್ಸು ಕೂಡ ಮೈಲಿಗೆ ಅಲ್ಲ. ಅಂಥದ್ರಲ್ಲಿ ಈ ಜಗ್ಗುನೊಂದಿಗೆ ಈ ಮಾತು ಸತ್ಯನಾ? ನನ್ನ ಗಂಡ ನಿನಗೆ ಕೆಡಿಸಲು ಬಂದದ್ದು ಎಷ್ಟು ಸತ್ಯನೋ ಇದು ಕೂಡ ಅಷ್ಟೇ ಸತ್ಯ. ವೈದ್ಯ ಯೋಗ್ಯನಾದರೆ ಅವನ ರೋಗಿಯ ಕಾಲ ಮರಣಕ್ಕೀಡಾದಂತು. ಅದೇ ಮರಣಿಗೆ ಯೋಗ್ಯನಾದರೆ ಗಂಡನ ಮನೆ ಮಾಡ ಘೋರಿ ಕಟ್ಟಿ ಜನನಿಲ್ಲ ಬೇಡ, ಎಲ್ಲಿಗಾದರೂ ಹೊರಟು ಹೋಗಿ. ಎಂತ ಹೊತ್ತಿನಲ್ಲಿಯೂ ಮಡದಿಗೆ ಕೈ ಬಿಡುವುದಿಲ್ಲ ಅಂತ ಕೊಟ್ಟ ಮಾತನ್ನು ಇಷ್ಟು ಬೇಗನೆ ಮರೆತು ಬಿಟ್ಟ. ನೋಡಿ, ನಮ್ಮೇರುವರ ಪ್ರೀತಿಯ ಸಂಕೇತವಾಗಿ ನನ್ನ ಬೆರಳಿಗೆ ಹಾಕಿರುವ ಈ ಉಂಗುರವನ್ನಾದರೂ ತೊಡಸಿದ ಬೆರಳಿನಲ್ಲಿ ಅದೆಲ್ಲಿದೆ ಅಂದಿರ, ಅದನ್ನು ಎದ್ದು ಅವನಿಗೆ ಬಿಚ್ಚಿ ಕಟ್ಟಿ ಆ ಚಾರಿಗೆ. ಬೇಡಪ್ಪ, ಬೇಡ. ನಾನು ನಿನಗೆ ಒಂದು ಮಾತು ಹೇಳಿದ್ದೇನೆ, ಯಾವಾಗಲೂ ಕಿವಿಯಿಂದ ಕೇಳಿಸಿಕೊಳ್ಳಬೇಡ, ಕಣ್ಣಿನಿಂದ ಕೇಳುವುದನ್ನು ರೂಢಿ ಮಾಡಿಕೋ ಅಂತ. ನೋಡು, ಹಿಂದೆ ಒಂದು ಸಲ ನೀನೇ ನನ್ನನ್ನು ಹಿಡಿದುಕೊಳ್ಳಲು ಬಂದಿದ್ದೀಯ ಅಂತ ಸುಳ್ಳು ಹೇಳಿಸಿದ ಈ ಲಫಂಗರ ಮಧ್ಯೆ ನೀನಿದ್ದೀಯ ಅನ್ನೋದನ್ನು ಸ್ವಲ್ಪ ಜ್ಞಾಪಕದಲ್ಲಿಟ್ಟುಕೊಂಡು ಮಾತನಾಡು. ಅಕ್ಕ, ಬೇಡ, ದಯವಿಟ್ಟು ಅವರನ್ನು ಮಾತ್ರ ತಡೆಯಬೇಡ. ಅವ್ರು ಎಷ್ಟೇ ನನಗೆ ಹೊಡೆದರು ಬಡದರಲ್ಲಿ ಯಾವ ಉಪಯೋಗ ಇಲ್ಲ. ದಯವಿಟ್ಟು
ಕಚ್ಚಿದ ಪಟ್ಟಿಗೆ ಹಂಗುದು ಆ ತಾಯಿಗೆ ಮುಟ್ಟಿಸುವ ಕೆಮ್ಮತ್ತು ನಿನ್ನ ಕಾಲಿಗಿದೆಯೇನು? ಎದಿಗೆ ಸಮುದ್ರದ ತೆರೆಗಳು ಅಪ್ಪಳಿಸುವ ಸಿಟ್ಟಿನ ಬರದಲ್ಲಿ ನನ್ನ ರೆಕ್ಕೆಗಳನ್ನು ಉಪಯೋಗಿಸಿದ್ದರೆ ಒಬ್ಬೊಬ್ಬರನ್ನು ಕಟ್ಟಿಗೆ ಮುರಿದಂಗ ಮುರಿದು ಬಿಡುತ್ತಿದ್ದೆ. ಆದರೆ ಏನು ಮಾಡಲಿ, ಇಲ್ಲಿಗೆ ಹೊರದ ಪೆಟ್ಟು ಗಣಪತಿಗೆ ತಟ್ಟಬಾರದಂತಾಗಿದೆ. ಸತ್ಯ ಎಲ್ಲಿದೆ, ಸತ್ಯ ಎಲ್ಲಿದೆ ಎಂದು ನಾನು ಕೇಳುತ್ತಿರುವಾಗ ಅದು ಸುಳ್ಳಿನ ಮಾಪುರದಲ್ಲಿ ಕೊಚ್ಚಿ ಹೋಗುತ್ತದೆ. ತಂಗಿ, ಇದೇನಮ್ಮ, ಹಿರಿಯರೆಲ್ಲ ಕುಡಿತಾರಲ್ಲ, ಆಸ್ತಿ ಪಾಲಿನಲ್ಲಿ ಮತ್ತೇನಾದರೂ ತಂಟೆ ಬಂದಿರುವುದೇ? ಇಲ್ಲಣ್ಣ, ಇದು ಆಸ್ತಿ ಪಾಲಲ್ಲ. ಪ್ರೀತಿ ಎಂಬ ಆಸ್ತಿ ಗೋಡೆ ನಡುವೆ ಸಂಶಯ ಎಂಬ ಗೋಡೆಯನ್ನು ಕಟ್ಟಿ ನನ್ನ ಸಂಸಾರವೇ ಆಸ್ತಿ ಪಾಲಾಗಿ ಮಾಡಲು ಹೊರಟಿದ್ದಾರೆ. ಏನು ಮಾತಂಗೆ ಅಡಿಗೆ ಮನೆಯಾಗಿಂದ ಹೊರಗೆ ಬಾರು. ನೀರು ತಂದು ಕೊಡ ಅವ್ರಿಗೆ. ಮಾನ ಬಿಟ್ಟವರ ಅಣ್ಣನಿಗೆ ನೀರು ತಂದು ಕೊಡಲೆಯ? ಅವ್ರೇನ್ ತಂದಾರ ನೋಡ. ನಿಮ್ಮ ನೀಚತನಕ್ಕೆ ಮುದಿತನ ಬರಲಿಲ್ಲ, ನಿಮಗೆ ಮಾತ್ರ ಮುದಿತನ ಬಂತು. ತಂಗಿ, ತುಂಬಿದ ಮನೆಯಲ್ಲಿ ಕಣ್ಣೀರು ಹಾಕಬಾರದಮ್ಮ. ಸಬ್ ಇನ್ಸ್ಪೆಕ್ಟರ್ ನೌಕರಿಗೆ ಪ್ರಯತ್ನಿಸುವುದರಲ್ಲಿ ಇತ್ತ ಕಡೆ ಬರುವುದನ್ನೇ ಬಿಟ್ಟಿದ್ದೆ. ನಿನಗಿಲ್ಲಿ ತೊಂದರೆ ಆಗಿದ್ದರೆ ನಡೆಯಮ್ಮ, ಕೆಲವಷ್ಟು ದಿನ ಬಂದಿರಲು ತವರು ಮನೆ ಇದೆ. ಅವರ ಮನೆ ಕೆಲವಷ್ಟು ದಿನ ಮಾತ್ರ ಬಣ್ಣ. ಆದ್ರೆ ಕಷ್ಟ ದುಃಖ ಏನೇ ಬರಲಿ ಎಲ್ಲವನ್ನು ನಿಭಾಯಿಸಿಕೊಳ್ಳುವುದು ಗಂಡನ ಮನೆಯಲ್ಲಿ ಮಾತ್ರ ಅಲ್ಲವೇ? ಸಂತೋಷ ತಂಗಿ, ನೀನು ತಿಳಿದವಳು. ಗಂಡನ ಮನೆಯನ್ನು ಬಹಳ ಬೆಳಗಿದವಳು. ಅದು ವಿಜಯ ಮಾವನ ಪೂರ್ವ ಜನ್ಮದ ಪುಣ್ಯ. ಪುಣ್ಯವು ಗಂಡನ ಮಣಿ ಮಾತ್ರ ಬೆಳಗಿದಳು. ದೀಪ ಹಚ್ಚಿ ಬೆಳಗಲಿಲ್ಲ, ಬೆಂಕಿ ಹಚ್ಚಿ ಬೆಳಗಿದಳು. ಮಾವ, ಬಾಯಿ ಬಿಟ್ಟರೆ ಸಾಕು, ಬೆಂಕಿ ವಿಷ ಬಿಟ್ಟರೆ ಬೇರೆ ಮಾತೇ ಇಲ್ಲವೇ ನಿಮ್ಮಲ್ಲಿ? ತಂಗಿ, ಅಂತ ಚಾತುರ್ಯವೇನಾದರೂ? ಅಣ್ಣ, ಹಾಲು ತುಂಬಿದ ಕೊಡದಲ್ಲಿ ಹಲ್ಲಿ ಬಿಟ್ಟಿದೆ. ಅದನ್ನು ಕುಡಿಯಬೇಕೋ ಚೆಲ್ಲಬೇಕೋ ಎಂಬುದನ್ನು ನನಗೆ ತಿಳಿತಾ ಇಲ್ಲ. ಆದ್ರೆ ಏನು ಮಾಡುದು? ಏನು ಬಂದರೂ ನಿಭಾಯಿಸಿಕೊಳ್ಳಲೇಬೇಕಲ್ಲಣ್ಣ. ಸೋಗ ತುಂಬಿದ ಮನೆಗೆ ಈ ಗೂಗಿ ಅಂತ ತಂಗಿಯನ್ನೇ ಕೊಟ್ಟು ಕುಳಿತಿಯಲ್ಲಪ್ಪ. ಬಹಾದೂರ್ ಗಂಡೆಗೆ ನಿಧಿಗಳು ಕೊಟ್ಟೆ ಬಿಟ್ಟಾಳ. ಅಯ್ಯೋ ಯಪ್ಪ, ಗೆಣನ ಕೂರ್ಸೈತೆ ನಾ ಹೇಳಕ್ಕೆ. ಅನ್ಯಾಯ ಎಂಬುದರೆಗೆ ಸುಳ್ಳುತನ ಎಂಬ ಮಹಾಮಂತ್ರಿಗಳು ನೀವಿಬ್ಬರು
ಸಂಸ್ಕೃತಿ ಸಂಸ್ಕಾರ ಬಿಟ್ಟು ಬದುಕುವವರಿಗೆ ಭಯಲಜ್ಜೆ ಇದ್ದರಲ್ಲವೇ ವಿಜಯ್? ಮತ್ತೇನಿದು ರಾದ್ದಾಂತ? ಒಂದೇ ಮಾತು, ನಿನ್ನ ತಂಗಿಯನ್ನು ಕರೆದುಕೊಂಡು ಹೋಗು, ಮತ್ತೆ ಕಳಿಸಬೇಡ. ಬಾ ಎಂದಾಗ ಬಂದು ಹೋಗೆಂದಾಗ ಹೋಗಲು ನನ್ನ ತಂಗಿ ಸೂಳೆ ಎಲ್ಲ. ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿದ ಧರ್ಮಪತ್ನಿ. ಸಾಕ್ಷಿಯಾಗಿದ್ದು ಅನ್ನ ಪುರುಷರೊಂದಿಗೆ ನೈತಿಕ ಸಂಬಂಧ ತುಂಬಿದ ಕೂಡ ಎಂದು ತುಳುಕುವುದಿಲ್ಲ. ವ್ಯಕ್ತಿಗಿಲ್ಲದೆ ಹೆಗೆ ಏರುವುದೇ ಇಲ್ಲ. ನೀನು ಇಬ್ಬಣ್ಣಿ ನೋಡಿರಬಹುದು, ಅದು ಹೊಗೆಯಲ್ಲ. ಜಗದೀಶನೊಂದಿಗೆ ಮಲಗಿದ್ದು ಸ್ವತಃ ನಾನೇ ನೋಡಿದ್ದೇನಲ್ಲ. ತಂಗಿ, ಇದಕ್ಕೇನಮ್ಮ ನಿನ್ನ ಉತ್ತರ? ನನ್ನ ದೃಷ್ಟಿಯಲ್ಲಿ ನೀರು ಬೇರಿಲ್ಲ, ಜಗದೀಶನ ಬೇರಿಲ್ಲ. ನನ್ನ ದೃಷ್ಟಿಯಲ್ಲಿ ನೀರು ಬೇರೆ ಇಲ್ಲ, ಜಗದೀಶನ ಬೇರೆ ಇಲ್ಲ. ಆದ್ರೆ ಈಗ ನನ್ನ ಬಾಳೆ ಹೆಂಗಾಗಿತ್ತಂದ್ರ ಒಳಗ ಹುಣಸೆಯನ್ನು ತೊಳೆದಂಗ ಆಗ್ಬಿಡ್ತು. ಆದ್ರೆ ಹಾಸಿಗೆಯಲ್ಲಿ ಜಗದೀಶನ ಇದ್ದುದು ಮಾತ್ರ ಸತ್ಯ, ಆದ್ರೆ ಚಕ್ಕಂದ ಮಾಡಿದ್ದು ಮಾತ್ರ ಸುಳ್ಳಣ್ಣ, ಸುಳ್ಳು. ಪ್ರಾಣಕ್ಕಿಂತಲೂ ಮಾನ ಕಾಪಾಡಿಕೊಂಡ ಬಂದ ನಮ್ಮ ಮನೆತನದಲ್ಲಿ ನೀನೆಂತವಳು ಹುಟ್ಟಿಬಿಟ್ಟಿಯೇ? ಜಗ್ಗು ಒಬ್ಬ ಕ್ರಿಮಿನಲ್ ಬುದ್ಧಿಯನ್ನು ನನ್ನ ತಂಗಿಯನ್ನು ಉಪಯೋಗಿಸಿ ಬಿಟ್ಟಿಯಲ್ಲೋ. ನಿಮಗನ್ನುವುದೇನು? ಸೆಳವು ಹೆಚ್ಚಾದಾಗ ಸರಿಯುವುದು ಪ್ರತಿಯೊಬ್ಬರ ಸ್ವಭಾವ. ಆ ಸೆಳವಿನಲ್ಲಿ ಈಸಿ 3 ದಿನಗಳಿಂದ ಸುಳ್ಳಿನ ಕತೆ ಮುಗಿಸಿ ನಿಮ್ಮಲ್ಲಿ ಅಲ್ಲಿವರೆಗೆ ನನ್ನೇನು ಕೇಳಬೇಡರಿ. ಸುಧಾಕರ್, ಆಯ್ತಲ್ಲ, ಕರೆದುಕೊಂಡು ಹೋಗು, ಮತ್ತೆ ಕಳಿಸಬೇಡ. ಜೀವನಕ್ಕೆ ಭದ್ರವಾದ ತಳಪಾಯ ಹಾಕಬೇಕಾದ ನೀನು ಸಿಮೆಂಟ್ ಇಲ್ಲದೆ ಇವರು ಕೂಡಿಸಿದ ಉಸುಕಿನಿಂದ ಕಟ್ಟಡವನ್ನೆಂದು ಕಟ್ಟಲಾರೆ. ಈಗ ಅವಳೀಗ ನನ್ನ ತಂಗಿಯಲ್ಲ, ನಿನ್ನ ಧರ್ಮ ಪತ್ನಿ. ನಾನಿನ್ನು ಬರುತ್ತೇನೆ, ನಿರ್ಧಾರ ನಿನ್ನದು. ನಾನು ನಿನ್ನ ತಂಗಿ ಅಲ್ಲವೇನಣ್ಣ? ಹುಟ್ಟುತ್ತಲೇ ಬಂದಿರುವ ಈ ಸಂಬಂಧ ಈಗ ಕತ್ತು ಮುಚ್ಚುವ ಸಂಬಂಧ ಬಂದಾಗ ನನ್ನನ್ನು ದೂರ ಮಾಡಿ ಹೊರಟ ಹೋಗುವೆಯಾ? ತಂಗಿ, ಅಣ್ಣ, ತಂಗಿ, ಗಂಡ ಯಾರೊಬ್ಬರು ನಿನ್ನನ್ನು ಉದ್ಧರಿಸಲಾರರು. ಸನ್ಮಾರ್ಗದಲ್ಲಿ ನಿನ್ನ ಮನಸ್ಸು ತೊಡಗಿದ್ದರೆ ಅದೇ ನಿನ್ನನ್ನು ಉದ್ಧರಿಸುತ್ತದೆ. ಪಾವಿತ್ರತೆ ಇದ್ದರೆ ಗಂಡ ಬಿಟ್ಟವಳೆನಿಸಿಕೊಳ್ಳಬೇಡ. ಅದು ನಿನಗೂ ತರವಲ್ಲ, ತವರಿಗೂ ತರವಲ್ಲ. ಬರ್ತೇನೆ. ಸುನಂದ, ತಲೆ ಬಿಸಿ ಮಾಡುತ್ತಾ ಇಲ್ಲ ಬೇಡ. ಎಲ್ಲಿಗಾದರೂ ಹೊರಟು ಹೋಗು. ಮೈದನ, ದಯವಿಟ್ಟು ಅಂತ ಮಾತನಾಡಬೇಡ. ಈ ಮನೆಯಲ್ಲಿ ಹೆಚ್ಚಿನ ತಿಳುವಳಿಕೆ ಉಳ್ಳವಳು ಅವಳು. ಅಕಸ್ಮಾತ್ ಆಗಿ ಅವಳು ಅಂಥ ತಪ್ಪು ಮಾಡಿದ್ದೇ ನಿಜವಾಗಿದ್ದಲ್ಲಿ ಇಂಥ ನಡು ಮನೆಯಲ್ಲಿ ಯಾಕೆ ಮಲಗ್ತಿದ್ಲು ನೀನು ಹೇಳು? ಹಿರಿಯಕ್ಕನ ಚಾಳಿ ಮನ ಮಂದಿಗೆಲ್ಲ. ನಿನ್ನ ಚರಿತ್ರವೇ ಸಾಕಷ್ಟು ಇದೆ, ಅದನ್ನು ಸರಿಪಡಿಸಿಕೊಳ್ಳುವ. 7 ವರ್ಷ ನಿಮ್ಮ ಜೊತೆಗೆ ಬಾಳ್ವೆ ಮಾಡಿದವ ಮೇಲೆ ನಿನಗೆ ನಂಬಿಕೆ ಇಲ್ವೇನ್ರಿ? ಚಪ್ಪಲಿ ಕರಿಯಾಕ್ ಕೊಟ್ಟು ಮಗಳಿಗೆ ವಿಷ ಹಾಕಿದವರ ಮೇಲೆ ನಿನಗೆ ವಿಶ್ವಾಸ ಐತೇನ್ರಿ? ನೀವು ಹೊಲಕ್ಕೂ ಬಂಟ್ರೆ ಸಾಕು, ನಿಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರ ಜಗಿ ಚೆನ್ನ ಅನಿಸ್ಕೊಂಡಾಗಿರಿ. ನಾನು ದಯವಿಟ್ಟು ನನ್ನನ್ನು ಮಾತ್ರ ಈ ಮನೆಯಿಂದ ಹೊರಗೆ ಹಾಕ್ಬೇಡಿ ಅಂತ ನಿಮ್ಮಲ್ಲಿ ನಾನು ಶರಣಗೊಂಡೆ ಬೇಡ್ಕೊಳ್ತೀನಿ. ಏನು ಹೋಗ್ತೀಯೋ? ವಿಜಯ, ಫಲಕ್ಕಾಗಿ ಒಂದಿನ ಪಶ್ಚಾತ್ತಾಪ ಪಡಿತು. ಬೆಳಕು ಕೊಡು ಬಲಪಿನ ತಂಚಿ ಒಂದು ಸಲ ಹರಿದು ಬಿದ್ರ ಅದರಿಂದ ನಿನಗೆ ಅದರ ಪ್ರಕಾಶ ಪಡೆಯುವುದಕ್ಕಾಗ
ನಾನು ಇಲ್ಲಿ ಇದ್ದಿದ್ರೆ ನಿಮ್ಮ ಹೊಟ್ಟೆ ಎತ್ತಿಗೆ ಸರಿಯಾಗಿ ನೋಡ್ಕೊಳ್ತಾ ಇದ್ದೆ. ನಾನು ಹೋದ ಮೇಲೆ ನಿಮ್ಮನ್ನು ನೋಡಿಕೊಳ್ಳುವರು ಯಾರು? ಮೋಸದಿಂದ ಕೊರಗಕ್ಕ ಹೋಗ್ಬೇಡ್ರಿ ನೀವು. ಯಾವಾಗಲೂ ನಿಮ್ಮ ಸುಖವನ್ನೇ ಬಯಸುತ್ತಾಳೆ ಈ ನಿಮ್ಮ ಸತಿ. ನೀವು ಯಾವಾಗ ಈ ಮನೆಗೆ ಕರೀತೀರೋ ಆವಾಗ ನಾನು ಬರ್ತೀನಿ. ನಾನು ಹೋಗ್ಬರ್ತೀನಿ. ಸರಿತಮ ಮಡದಿಯಾಗಿನಿ ಈ ಮನೆ ತುಂಬ ಮಡದಿಯಾಗಿನಿ ಯಾವ ಜನ್ಮದ ಪಾಪ ಕರ್ಮವು ಅನುದಿನವೂ ಕಂಡಿಡದು ಜೀವನವೆಲ್ಲ ಬೆರೆದು ಮಡದಿಯಾಗಿಡಿ ಈ ಮನೆ ತುಂಬಿ ಇನ್ನಿನಗಲು ನೀ ಗಲಾಟಿ ವಿಜಯನ ಹಾಲೆಲ್ಲ ಮೊಸರಾಗಿತು. ಬಿದ್ದ ಮೊಸರೆಲ್ಲ ಮಣ್ಣಿನ ಪಾಲಾಗಿತು. ಕೊನೆಯ ಪ್ಲಾನ್ ಜಗ್ಗನೊಂದಿಗೆ ಹೋದ ಸುನಂದ ಮರಳಿ ಮನೆಗೆ ಬರದಂತೆ ಆಗಬೇಕು. ಬದುಕುವಂತ ಆಗಬಾರದು. ನಾವು ಮಾತ್ರ ನಗುವಂಗಾಗ್ಬೇಕು. ಹೆಂಗ್ ಹಲ್ ಕಿಸಿತಾವ ನೋಡ್ ಕಿಸವಾಯಿಗಳು, ಹಳೆ ಕಿಸವಾಯಿಗಳು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತನ ಏನ್ ಮುದೋಡೆ ಅಲ್ಲ. ಚಂದಂಗ ತಲಾಟಿ ಕೆಲಸ ಮಾಡ್ಕೊಂಡಿರೋದು ಇಲ್ಲದ ಕಿತ್ತೆ ಬಿಜಿ ಮಾಡಾಕತ್ತೀನ. ಇಲ್ಲಡ ನೀ ಹಿಂಗ ಮಾಡ್ಕೊಂತ ಇದ್ದಿದ್ರೆ ಊರಾನ ಹೆಂಗಸರೆಲ್ಲ ಕಸವರಿಗೆ ಶಗಡಿ ಹೆಚ್ಚಿ ಬಿಡಿತಾರ ನಿನ್ನ. ಈಗ ನೋಡ ಬಡಿತಾರ ನಿನ್ನ ಹಿಂಗ ಮಾಡ್ಕೊಂತ ಹೋದಂದ್ರ ನಿನ್ನ ಜೊತೆ ಇರಂಗಿಲ್ಲ. ಯಪ್ಪ ನಾ ಇವತ್ತು ಮನೆ ಬಿಟ್ಟು ಹೊಂಟೀನಿ, ರಾಮನ್ ಕೂಡ ಓಡ್ ಹೊಂಟೀನಿ, ಅವನು ಮದುವೆ ಹಾಕಿನಿ. ನೀ ಏನ್ ಮಾಡ್ಕೊತಿ ಮಾಡ್ಕೊ. ಅಲ್ಲಪ್ಪ, ಮಗಳ ಮದುವೆ ಅಂತ ಮಾಡೋದಕ್ಕೆ ನಿನ್ನ ಕೈಯಿಂದ ಸಾಧ್ಯ ಆಗಲಿಲ್ಲ. ಮಗಳಂತ ಸುನಂದಳ ಜೀವನ ಹಾಳ ಮಾಡಿದೆಯಲ್ಲ, ನಾಚಿಕೆ ಆಗ್ಲಿಲ್ವಾ ನಿನ್ನ ಜನ್ಮಕ್ಕೆ? ನೋಡು, ಇನ್ನು ಮುಂದೆ ನೀನು ಶಿಕ್ಷಕನಲ್ಲ, ನೀನು ನರ ಭಕ್ಷಕ. ನೀನು ನಾನು ಕೂಡ ಇವತ್ತು ನನ್ನ ಜೀವನ ನನ್ನ ಕೈಯಲ್ಲಿ ಇಟ್ಟುಕೊಂಡು ನಾನು ನನ್ನ ಜಗದೀಶನೊಂದಿಗೆ ನಾನು ಹಾಯಾಗಿ ಜೀವನ ಮಾಡ್ತೀನಿ. ಇಲ್ಲೇ ನರಕದಲ್ಲಿ ಬಿದ್ದು ಓದ್ತಾಡು. ಓದ್ಲಿ ಓದ್ಲಿ ನಮ್ಮ ಮಕ್ಕಳು ನಗರಗಳು ಅಂದ್ರೆ ಏನ್ ಮಾಡುದಿನ್ನ ನಾವು ಸತ್ತಾಂಗಣ. ಇದ್ರಾಗ ಏನು ವಿರೋಧ ಪಕ್ಷ ಎರಡು ಇರ್ಬೇಕು. ಅಲ್ಲ ಮಾಸ್ತರ, ನಾವು ನೋಡಿದ್ರೆ ಇಲ್ಲಿ ನಿಂತಿದ್ದೀವು, ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಎಷ್ಟು ಕೋರ್ಸ್ಗಳು ಇದ್ರು ನೋಡಿದ್ವಿ. ಉಳಿರ್ಲಿಪ್ಪ ಉಳಿರ್ಲಿ. ನಾವು ಮುಂಜಾನೆ ಹಾಕೊಂಡು ಬಂದಿದ್ದೇನ್ರಿ. ನಮ್ಮ ಮಾತು ಉಳಿಯಾರ್ಲಿಪ್ಪ, ಉಗುಳಿರಿ ಏನ್ ಮಾಡುದು? ಇನ್ನಷ್ಟು ಉಳಿಸ್ತು. ನಿನ್ನ ಮಗಳು ಹೆಂಗ್ ಉಳಿರ? ನನಗೆ ಮಾತ್ರ
ಗಲಾಟೆ ಜಗ್ಗ ಸುನಂದ ನಮ್ಮ ಕಡೆಗೇನೆ ಬರುವಂತಿದೆ. ನಾನಿರಲು ನಿಮಗೇಕೆ ಭಯ? ಟಿಪ್ಪು ಸುಲ್ತಾನ ಅದು ಕಡಿಮೆ. ಯಾವ ಜನ್ಮದ ಪಾಪ ಕರ್ಮವು ಅನುದಿನವೂ ಬಂದಿರದು ಜೀವನದಲ್ಲ ಬರಿ ಬರಡು ನೋಡಿದ್ದೇನ ಏನಾಯ್ತು ನನ್ನ ಜೀವನ? ಕಷ್ಟಗಳನ್ನು ಎದುರಿಸುವುದು ಅಣ್ಣ, ನಾನೀಗ ಗರ್ಭಿಣಿ. ನಿನ್ನ ಜೊತೆಗಿದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದವರಿಗೆ ನಿನ್ನೆ ಗರ್ಭದ ಮಳೆ ಬಂದಂತಾಗೋದು. ಮಳೆಯಲ್ಲಿ ನೆಲದ ಮೇಲೆ ಚಳಿಗೆ ಭಯವೇಕೆ ತಂಗಿ? ನಿನ್ನ ಮಾಂಗಲ್ಯದ ಮುತ್ತು ಜೀವ ತತ್ತಾದರೂ ತಂದು ಅಣ್ಣ, ಹೆಣ್ಣು ಜನ್ಮಕ್ಕೆ ಏನಿದೆ ಅಣ್ಣ? ಪುನರ್ಜನ್ಮವನ್ನು. ಹೊಲಸಿನ ದಾರಿಯಲ್ಲಿ ಮನುಷ್ಯ ಜೀವ ಹುಟ್ಟು. ಸಗಣಿಯಲ್ಲಿ ಸಾವಿರಾರು ಹುಳವಿದ್ದರೂ ಅವು ಬದುಕುತ್ತಾ ಒಳ್ಳೆಯ ಮಾತ್ರ ಸುಳ್ಳು. ಅಣ್ಣ, ನನ್ನವರು ಯಾವುದನ್ನು ಅರಿಯದ ಮುಕ್ತ ಸ್ವಭಾವದವರು. ನಾಳೆ ಅವರ ಮನೆಯಲ್ಲಿ ಅವರಿಗೆ ಏನಾದರೂ ಆಗ್ಬಿಟ್ರೆ? ಆ ಕಷ್ಟದಲ್ಲಿದ್ದರೂ ಗಂಡನಿಗೆ ಸುಖವನ್ನು ಹಾರೈಸುವ ಹೆಣ್ಣು ಸಂಸಾರದ ಕಣ್ಣು ತೆಗಿ. ನಿನ್ನ ಹಣ್ಣಿಗೆ ಹೆಚ್ಚಿದ ಕುಂಕುಮದ ಹಣ್ಣಿ ಸ್ವರ್ಗ ಹೆಚ್ಚಾದಾಗ ಸರಿಯುವುದು ಪ್ರತಿಯೊಬ್ಬರ ಸ್ವಭಾವ. ಆ ಸೆಳವಿನಲ್ಲಿ ಈಸಿ 3 ದಿನಗಳಿಂದ ಆ ಸುಳ್ಳಿನ ಕತೆ ಮುಗಿಸಿ ನಿಮ್ಮಲ್ಲಿ ಕೃತ್ಯ ವಿಷಯ ನಮ್ಮನ್ನು ತತ್ತರಿಸಿದಂತೆ ಮಾಡಿದವ್ರನ್ನ ಈಗ ಕೇಳುವುದನ್ನ ಅಣ್ಣ, ಕುಡಿಯೋದಿಲ್ಲ ಅಂತ ಆಣೆ ಮಾಡಿ ನನಗೆ ರೋಡಿಗೆ ತಂದು ಇಟ್ಬಿಟ್ಟಿ. ಈಗ ಮತ್ತೊಂದು ಆಣೆ ಮಾಡಿಸಿ ಮತ್ತೆ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿ. ಮಾತು ಆಡಿದರಾಯ್ತು ತಂಗಿ, ಆದರೆ ಯಾವ ಗಳಿಗೆ ಒಮ್ಮೆ ಹಿಡಿಯುವಿಕೆ ಅದೇ ಹೊಟ್ಟೆ ತುಂಬಿತು. ಅದೇ ನಂಬಿಕೆ ಇಟ್ಟು ಬಾ ತಂಗಿ. ನಿನ್ನ ಮಾಂಗಲ್ಯದ ಮುತ್ತು ಜೀವ ತತ್ತಾದರೂ ತಂದು ಕೊಡುತ್ತೇನೆ.
ಸತ್ಯನ ಅಂತ ತಿಳ್ಕೊಂಡೇನು? ಮನಿ ಬಿಟ್ಟು ಯಾಕೆ ಹೊಂಟಿ? ಮನಿಗೆ ಹೋಗೋಣ ಬಾ. ಅಲ್ಲ ಅಂದವ್ರ ಮನ್ಯಾಗ ನಾನು ಹೆಜ್ಜೆ ಇಟ್ರ ನನ್ನ ಪಾಠ ವೃತ್ತಕ್ಕೆ ಧಕ್ಕೆ ಬರ್ತೈತಿ. ಚಿಕ್ಕಂದಿನಿಂದ ನಾನು ತಾಯಿ ಕಳ್ಕೊಂಡು ಬರದೆ ತಾಯಿ ಗುಣ ಏನನ್ನೋದು ನಿನ್ನಿಂದ ಕಲ್ತ್ಕೊಂಡೆ. ಏನೋ ಇವರು ಹಲಮನಿ ಜಗಳ ವಾಟ್ನಿ ಏನೇನ ಇರಬೇಕು ತಿಳ್ಕೊಂಡಿದ್ದು. ಈಗ ನೀ ಮನಿ ಬಿಟ್ಟು ಹೋಗೋಂಗ ಬಂತ ಬಳಕ ನೋಡು, ಮನೆಯಾಗ ಗಾಡಿ ಕಟ್ಟೆ ತೀರ್ತಾನೆ. ಹೋಗೋಣ, ಮನೆಗೆ ಹೋಗೋಣ. ನನ್ನ ಮನೆಯಾಗ ಇರುವಂತೆ ಬಾರವಾ. ರಾಮು, ವಿಜಯ ಹೊರಗೆ ಹಾಕಬಾರ್ದಾಗಿತ್ತು. ಆ ಕೆಲಸ ಮಾಡಿಬಿಟ್ಟನು. ಮಾಡಿದ್ದವರಿಗೆ ಮಾತಿನ ಪೆಟ್ಟು ಸಾಕಪ್ಪ. ಅವರ ಕಾಯಿಲೆ ಸರಳಿತ್ತು, ನಮ್ಮ ಹೊತ್ತು ಮುಳುಗಿತ್ತು. ಸತ್ಯವಂತರಿಗಾಗಿ ಬೆಳಗ್ಗೆ ಸೂರ್ಯೋದಯ ಆಗಬೇಕಲ್ಲಪ್ಪ. ಅದು ಇದು ಹಲ್ಕಟ್ಟಗಿರಿ ಯಾರ್ದಪ್ಪ ಅಂದ್ರ ವಿಶ್ವಾಮಿತ್ರನಂತ ತಲಾಟಿ ಮಾಸ್ತರ್ ಇವರು ಹಲ್ಕಟ್ಟಗಿರಿ ನಡೆದದ್ದು. ಈ ಮಕ್ಕಳಿನ ಹಂಗ ಬಿಡಬಾರ್ದು. ರಾತ್ರಿ ಮಕ್ಕಳಿಗೆ ಶಾಣೆ ಅದಿ ಬಿಡ. ಕುಡಿದು ಹೆಂಗಾಗಿ ನೋಡು. ಮೈದುನ ಹಿರಿಯರ ಆಸ್ತಿ ಮಾಡಿದ್ದು ತನ್ನ ವಂಶದ ಕುಡಿ ಬೆಳಿಲಿ ಅಂತ ಈ ರೀತಿ ಹಾಳು ಮಾಡೋದಕ್ಕಲ್ಲಪ್ಪ. ಬಾರಮ್ಮ ಹೋಗುದು. ನಿಷೇಧದ ಮಾತು ಕಿಶೆದಾಗಿಲ್ಲವರು ಕೂಡ ಏನು ಮಾತಾಡೋದು? ಈ ಮಂದಿ ಹಿಂಗಂದ್ರ ಹಂಗಂದ್ರ ಹಂಗ ಸೈ. ಹೋಗು. ಈ ಜಗದೀಶ್ ಅಪ್ಪನ ಒಂದು ದೊಡ್ಡ ಸುದ್ದಿ ಐತಿ. ಅವೇನ ಉಳ್ಳಿ ಹೋಗಾನ ಬೆದರಂತ ಮಾಡ್ಯ. ಊರಿಂದ ಓಡಿ ಬಂದ ಜೋಗಿನು ಅಲ್ಲಾರಿ, ಭೂಮಿಯಿಂದ ಎದ್ದು ಬಂದ ಅಯ್ಯನು ಅಲ್ಲಾರಿ, ಹಳ್ಳಿಯ ಸೀದತನ ಏಯ್ ರಾಮ, ನಾನು ಯಾರೆಂಬುದನ್ನು ಹೇಳಿದ್ದಾದರೆ ನಿನಗೊಂದು ಬಾಟ್ಲಿ ಕೊಡಿಸಿರಿ. ಸೆರೆ ಕುಡುವನ ಬಿಟ್ಟು ಬಿಟ್ಟೇನೆ. ಸರಿಯಾ? ನಾವು ಹಿಡಿದು ಕುಡಿಸ್ತೇವೆ. ಯಾರ್ಯಾರು ಸತ್ತ? ದೇವರು ಸತ್ತದ ಕುಡಿದು ಬಿಟ್ಟೆಲ್ಲ ನಾನು. ಯಾಕ ನಮ್ಮ ಮನಸ್ಸಿಗೆ ನನಗೊಂದಿಟ್ಟು ನೋವು ಆದಂಗಾತೆ. ಇನ್ನು ಮ್ಯಾಲ ನಾವು ಸೆರೆ ಕುಡಿಬಾರ್ದು ಅಂತ ಪ್ರತಿಜ್ಞೆ ಮಾಡಿಬಿಟ್ಟೇವಿ. ಇನ್ನು ಮ್ಯಾಲ ಬರೇ ಸುಳ್ಳು ಹೇಳೋದು ಅಂತ ಕಲ್ಕೊಂಡೇವಿ. ಹಾ, ನೀನು ಬದ್ಮಾಸ್ ನಂಬರ್ ಅನ್ನೋದಿ ನೋಡನ್ನ. ಆ ನಂಬರ್ ನಿಮ್ಮ ಅಪ್ಪ ತಗೊಂಡು ಹೊಯ್ಯಾನ. ನಮ್ಮ ಅಪ್ಪ ತಗೊಂಡನ? ನಾ ಯಾರಂತ ಗೊತ್ತಾತ? ಹೃದಯದ ಒಳಗೆ ಅವತ್ತಿನಿಂದ ಎಳ್ಕೊಂಡು ಹೋದ್ನಲ್ಲ ದರದರ ಎಳ್ಕೊಂಡು ಹೋಗಿ ಒಳಗ ಕೊಲೆದಂಗ ಹಾಕಿಬಿಟ್ಟ. ನೀನು ಭೇಟಿ ಆಗಬಾರ್ದು ಅಂತೇಳಿ ಕಿಲಿ ಹಾಕಿಬಿಟ್ಟಿದ್ದ. ನಾವು ವಯಸ್ಸಿಗೆ ಬಂದು ತಡ್ಕೊ ಅಂದ್ರೆ ಎಣ್ಣತ್ತ ತಡ್ಕೋಬೇಕ. ಬಡ ನೋಡ್ದಕ್ಕಿನ್ನ ಇಲ್ಲಡೆ ತಿಳ್ಗುಣಿ ಕಿತ್ತಿಟ್ಟ ಬಂದ್ಬಿಟ್ಟೆ ಅಪ್ಪನ ಕೋಟ್ ಹಾಕೊಂಡು. ವಾಣಿಕೆ ಹೋಗೋಬೇಕಿ ಕೋಟ್ ಹಾಕೊಂಡು ಬಂದಾಳ. ಇದು ನಿನಗೆ ಸೈಜಾರ ಹಾಕೈತೆ. ಕರಿ ಕಂಬಳ್ಳಿ ಬದಿಗಿನಿ ಹಾಸೆ, ಕರಿ ಕಂಬಳ್ಳಿ ಬದಿಗಿನಿ
ಪಟ್ಟ ಇಟ್ಟ ಇಲ್ಲ ಇಟ್ಟಂದ್ರೆ ಒಂದು 2 ಸೇರ್ ಹೋಗಿದ್ದೀನಿ. ಅಲ್ಲ ನಿನಗ ಈ ಕರೆ ಕೊಟ್ಟು ಹಾಕೊಂಡು ಬಾ ಅಂತ ಯಾವ ಮಗ ಹೇಳಿದ? ನಿನಗ ಅಳತ್ಯಾರ ಆಳಿತೈತೆ, ನಿನಗ ಗಾಮರ ಆಗ್ತೈತೆ. ಅಲ್ಲ ನಿನಗ ಆಳಿತೆ ಆಗುವಂತ ನಂದು ಇತ್ತಲ್ಲ, ಹಾಕೋಬೇಕಾಗಿತ್ತು. ನಿನ್ನ ನನ್ನ ಕೈಗೆ ಸಿಗೋದು ಏನು ಹಾರಿ ಹೋಗಿದಿ. ಹಂಗಲ್ಲ, ನಮ್ಮಪ್ಪ ನನ್ನ ಗುಂಡಿಡಿವಾಗ ಹಾಕೊಂಡ್ಬಂದಿಲ್ಲ. ಇದು ಇದ್ರಾಗ ತಗಣಿ ಮಣಿ ಮಾಡಿರ್ತಾವ, ಮನುಷ್ಯರ ರಕ್ತನ ಹೀರ್ತಾವ. ಇರಾಗ ಅದಕ್ಕೆ ಹೇಳಿನಿ ನೋಡಿ ಹಂಗಲ್ಲ. ಇವತ್ತು ಇಂಜಿನಿಯರ್ ಬಂದಿದ್ದ, ನಾನು ನೋಡಕ್ ಬಂದಿದ್ದ. ಹಣ್ಣು ಇಡಕ್ ಬಂದಿದ್ದ. ಬಂದವನ ಏನು ಮಾಡಿದ ಗೊತ್ತೇನ? ನಮ್ಮ ಅಪ್ಪನ ಮುಂದೆ ಹೇಳ್ದ, ನಿನ್ನ ಮಗಳು ನೋಡಕ್ ಬರ್ತೀನಿ ಅಂತೇಳಿ. ನಮ್ಮ ಅಪ್ಪ ನೋಡುವ ನಿನ್ನ ನೋಡಕ್ ಇಂಜಿನಿಯರ್ ಬರಾಕತ್ತಾನ, ನೀ ಎಲ್ಲ ರೆಡಿ ಆಗಿರೋ ಅಂತಂದ. ನನಗ್ ಮನಸ್ಸಿದ್ದಿದ್ದಿಲ್ಲ. ನಾನೇನ್ ಮಾಡಿದ, ಅವ್ನು ಬರೋ ಹೊತ್ತಿಗಿನ ಬಡ ಹೊಗಿ ಗಾಡಿ ಸೇರ್ಕೊಂಡ್ಬಿಟ್ಟಿದ್ದ. ನಮ್ಮ ಅಪ್ಪ ಮನೆಯೆಲ್ಲ ಹುಡುಕಿ ಆ ಬಂದಿದ್ನಲ್ಲ ಇಂಜಿನಿಯರ್, ಅವನಿಗೆ ಹೇಳಿ ಕಳಿಸ್ಬಿಟ್ಟ, ಇನ್ನೊಂದು ವಾರ ಬಿಟ್ಟು ಬಂದ್ಬಿಡಪ್ಪ ಅಂತೇಳಿ. ಆಮೇಲೆ ತಳಗಿಳಿದು ಬಂದ್ಯಾ, ನನ್ನ ಮ್ಯಾಗ ಸಿಟ್ಟಾಗಿ ನೋಡಿ ಹಾಕೊಂಡು ಬರೀ ಕುಡ್ದ ಮಾಡ್ದ. ಬಡದ ಅಂತೀಯಲ್ಲ, ಬಡ್ದಲ್ಲ ಕುಡ್ದ ಕುಡದಿಲ್ಲ ಬಡದ. ಅದಕ್ಕ ನೀನ್ ಬಡಿಸ್ಕೊಂಡು ಬರೋ ಪೈಕಿ ಅವ್ರ ಕೈ ಕಾಲು ಮುರಿದು ಕೈಯಾಗ ಕೊಟ್ಟು ಬರೋ ಪೈಕಿ. ಹೌದು ಬಿಡ, ನಾ ಯಾಕೆ ಬಡಿಸ್ಕೊಳ್ಳಿ? ಹಿಂದಕ್ಕೊಮ್ಮೆ ಹಿಂಗಾಗಿತ್ತು ನೋಡ. ಸಿಕ್ಕಂಗ ಕುಡ್ದು ಬಂದು ವಟ ಹಚ್ಚಿದ್ನ. ನನಗೂ ತಲೆ ಕೆಟ್ಟು ನೋಡುವಾಗ ನೋಡಿ ಹಿಂದಕ್ಕೆ ದೂಗಿಸ್ಬಿಟ್ಟೆ. ಹೋಗಿ ನೀರಿನ ಟ್ಯಾಂಕರ್ ಸಿಕ್ಕೊಂಬಿಟ್ಟ. ಹೇಳೋದು ಜಗ್ಗಿದ್ರು ಬರೋವಲ್ಲ, ಒಳ ಸಿಕ್ಕೊಂಬಿಟ್ಟ. ಅದೇ ಟಾಕಿಗೆ ಬುಡಕ ಬೆಂಕಿ ಹೆಚ್ಚಿ ಕಾಸಬೇಕಿಲ್ಲ. ಬುಡಕ್ ಬೆಂಕಿ ಹೆಚ್ಚಿ ಕೆಲಸ ಮಾಡ್ಲಿಲ್ಲ. ನಾ ಏನ್ ಐಡಿಯಾ ಮಾಡಿದ್ದಪ್ಪ ಅಂದ್ರ, ಯಪ್ಪ ತಹಸೀಲ್ದಾರ್ ಬಂದ ನಿನ್ ಭೇಟಿ ಆಗಕ್ಕೆ ಅದೇ ಪಟ್ನೆ ಎದ್ದು ಬಿಟ್ಟ ನೋಡಿ. ಅದೇ ಖುಷಿವಾಗ ಹೋಗಿ ತಡಿಯ ಮರ ತಗೊಂಡ್ ಕಡೆ ಆಗತ್ತ ಹೊತ್ತು ಬರ್ತಿದ್ದೆಲ್ಲ ಹುಡುಗಿ 10 ಬತ್ತ. ಹೊತ್ತು ಬರ್ತಿದ್ದೆಲ್ಲ ಹುಡುಗಿ 10 ಬತ್ತ. ಒಂದೆಗೆ ಎತ್ತಿದ್ದಿ ನೀನು ಯಾವ್ದಾರ ತ್ರಾಸ. ಬಂದಿನಿ. ನಿನ್ನ ರೋಗ ನೋಡಿ ಗರ್ಗಾಗಿ ನಿಂತೇನಿ, ಮನಸ್ಸಿಗಾತ ತ್ರಾಸ. ಕನಸಿನ್ಯಾಗ ಕಾಡಿ ಮಾಡಿದೆಲ್ಲ ನೋಡಿ ಬೀರಿದಿ ಮಂಗಹಾಸ. ಬರ್ತಿದ್ದೆಲ್ಲ ಹುಡುಗಿ 10 ಬತ್ತ. ಕೈಯ ತಿದ್ದಿ ನೀನು ಯಾವ್ದಾರು ಬರ್ತಿದ್ದೆಲ್ಲ ಹುಡುಗಿ 10 ಬತ್ತ. ಕೈಯ ತಿದ್ದಿ ನೀನು ಯಾವ್ದಾರು ನಿನ್ನ ರೂಪದಲ್ಲಿ ಸರಿಗಾಗಿ ಮನಸ್ಸಿಗಾತ ತ್ರಾಸ. ಕನಸಿನ್ಯಾಗ ಕಾಡಿ ಮಾಡಿದೆಲ್ಲ ನೋಡಿ ತಿರುಗಿ ಮಂಗಹಾಸ.
ಬೇಕಾಯ್ತು ನೋಡಿ. ಇದನ್ನ ನಾವು ತಾಲೂಕಿನಾಗ ಯಾಕೆ ಮಾಡಿ MLA ಆಗಬಾರ್ದು ಅಂತ ನಾನು ವಿಚಾರ. ನಾನು ಕೊಡ್ತಾನೆ ಸಾಕ್ ಬಿಡಿ, ನಾನು ತಲೆ ಓಡಿಸೋದು. ನಿನಗೇನು ಗುಮ್ಮಸ್ಕೊಳ್ಳೋ ಮಟ್ಟ ನೀನು ಸಮಾಧಾನ ಆಗೋದು ಕಾಣೋದಿಲ್ಲ ನಿನಗೆ. ಯಾರು ಎದ್ದಾಗ ಬರುವಲ್ರ. ನೀವ್ಯಾಕೆ ಸುಮ್ಕ ಇರ್ತೀರಿ? ನಿಮ್ಮ ಅಪ್ಪ ಬಂದಾನ, ಧ್ವನಿ ಒಂದಿಟ್ಟ ಬದ್ಲಿ ಮಾಡು, ಹೆಂಗಸರು ಮಾಡ್ಲೆ ಗಂಡಸರು ಮಾಡ್ಲೆ ಯಾವ್ದನ್ನಾರು ಒಂದು ಮಾಡು. ನಾವು ಮಾಡ್ಬೇಕು. ಯಾರವರ ಅಪ್ಪದ್ದನ ಮಕ್ಕಳು? ಏ ಅವ ಇವ ಅಂತಲೇ ಮಗನ ಯಾವನೇನ? ಯಾವ ನನ್ನ ಅಪ್ಪದ್ದನ ಮಕ್ಕಳು ಕೇಳಲೆ? ಕೇಳಲೆ. ಯಾರವ? ಏ ತಮ್ಮ, ಮಕ್ಕಳೇ ಸಣ್ಣ ಏನ್ ಚಾಲೂ ಮಾಡಿದ್ವಿ ನೀನು? ನಿಮ್ಮ ಅಪ್ಪನ ವಯಸ್ಸಿನವ್ರಲ್ಲೇ ನಾವು ಒಟ್ಟು ಕಿಮ್ಮತ್ ಕೊಡಕ್ ಕಲ್ಕೋ. ಏಯ್ ಏನು ನಮ್ಮ ಮಕ್ಕಳಂತ ಅಂದದ್ದು ಎದಕ್ಕಂತ ಮಾಡಿದ್ವಿ? ಅದಕ್ಕಂತ ಮಕ್ಕಳು ಅಂದಿದ್ದು, ಇಲ್ಲಾದ್ರೆ ಮಂಗೇನ್ ಮಕ್ಕಳು ಅಂತಿದ್ದೆ. ಹಿಂದಿನ ತೋಟ ನನ್ನ ಮಗ ಕೋಟ್ ಹಾಕಿದ ಮಗ ಯಾರವ? ಯಾರು ಗೊತ್ತಾಗ್ಲಿಲ್ಲ? ಕೆಳಗಿಂದ ಕೆಳಗೆ, ಮ್ಯಾಲಿಂದ ಮ್ಯಾಲ, ನಡುವಿನ ಜಾಗ, ಏನು ಹೊಸತು ಎಲ್ಲಿ ನೋಡಿದಲ್ಲಿ ಯಾರವ ಚೋಟ ಅಲ್ಲಿ ನಿಂತವಂತ ಕೇಳ್ತೇನ? ನಿನ್ನ ಮಗಳ ಗಣಿಯ. ನನ್ನ ಮಗಳು ಮಹಾಪತಿವತಿ. ಬಡ್ಲೆ ನಿನ್ನ ಮಗಳು ರಾಯಣ್ಣ ಕೊಡದಾಳ. ನಿನ್ನ ಮಗಳವ ಏನ್ ಮುಳ್ಳೆ ಅದೇನ್ ಕೂಡದಾಳ? ಎಷ್ಟು ನೀವಿಬ್ರು ನಮ್ಮ ಅಣ್ಣನ ಕೂಡಾಗಿರಲ್ಲ. ಓಯವ್ವ ಏನ್ ತಗಣೆ ತಗೊಂಡ್ರೆ ಕಡಿಯಾಕ ಹತ್ಬಿಟ್ಟಾವ. ಎಲ್ಲಿ ಹೋಗ್ತೋಯಪ್ಪ, ನಂಗ ಮಾನ ಮರ್ಯಾದೆ ಎಲ್ಲ ಉಳ್ದೈತಿ. ಏನು ಉಳ್ದಲ್ಲ, ವಾಟ್ ಮೆಣಸಿನ್ಕಾಯಿ. ಮೆಣಸಿನಕಾಯಿ ಹಾಕಿ ನನ್ ಕುಂಬಳಕಾಯಿ ನನಗೆ ಹಟ್ಟೈತಿ, ನಿನಗೆ ಹಟ್ಟೈತಿ. ನೋಡಿ ಹೆಂಗ್ ಬಂದು ಹೊರಗ ಕೇಳಿ ಕಿಟ್ಟ ಬಂದೆ ನಿನ್ನ ನಾನು ಹಂಗ ನನ್ನ ಮಗಳು ಹೆಂಗದಾಳ ಒಮ್ಮೆಲೆ ಕಿತ್ತಿಟ್ಟು ಬಂದಾಳ. ನಂಗೆ ಕಿರೋನಿಗೆ ಆತರ ಪೇರ್ಪಾಡ್ಸ್ ಎಲ್ಲ ಜಪಾನ್ದಾಗ ತಯಾರಾಗ್ಯಾವ. ಜಪಾನ ಅದಕ್ಕ ಈಕಿನ ಇಂಜಿನಿಯರ್ ಕೊಟ್ಟ 5 ವರ್ಷ ಗ್ಯಾರಂಟಿ ಕೊಡ್ಬೇಕಂತ ಮಾಡಿ. ಯಪ್ಪ ಇಂಜಿನಿಯರ್ ಬೇಡ, ಇಲ್ಲಿ ಇಂಜನ್ ಹಿರೋಮನ ಹೋಗವ ತಾಯಿ ಟ್ಯಾಕ್ಟರ್ ಮಾಡಿ ಹೇಳ್ತಾನ. ಅಂದ್ರೆ ಇದು ದಿಸ್ ಬಾಡಿ ಈಸ್ ಮೇಡ್ ಇನ್ ಇಂಡಿಯಾ. ಹಂಗ ಎಲ್ಲ ಪೇರ್ ಪಾರ್ಟ್ಸ್ ಜಪಾನ್ದಾಗ ತಯಾರಾಗ್ಯಾವ. Get it body. ಗೊತ್ತಾಯ್ತು, ನಾ ಇಂಗ್ಲೀಷ್ ತಿಳಿತೇನೆ. Get it body. Get it. ಯಾಕೆ ನೋಡಿ ಮಗಳ ಎಲ್ಲ ಬಿಟ್ಟು ಹೊಡಿ. ನಾನೇನ್ ಹೊಡಿದೆ? ಇವ ಟ್ಯಾಕ್ಟರ್ ಹೊಡ್ಯಾವ. ಯಾರು ಮುಗಿದೈತಿ? ಅದು ಗೊತ್ತಾಗೈತಿ. ನೀ ತಿಳಿಸಿ ಹೇಳ್ಬೇಡ, ನನಗೆ ಗೊತ್ತಾಗೈತಿ ಮುಗ್ದೈತಿ ಅನ್ನೋದು. ಅದು ಮುಗಿದೈತಿ. ಇಲ್ಲ ಗೊತ್ತಾಗೈತಿ, ದೇವ್ರನ್ನ ಗೊತ್ತಾಗೈತಿ.
ಸಾಕಾತ್ಪ ಇವ್ರದ್ದು ಕೇಳಿ ನನಗೆ. ಯಪ್ಪ ಸಾಕಾದ್ರ ಹಾಳಾಗಿ ಹೋಗಂಗಿದ್ರ ಹೋಗ್ರಿ, ನಾವೇನ್ ಬೇಡ ಅನ್ನಂಗಿಲ್ಲ. ಹೋಗಕ್ ಮುಂಚೆ ಮಗಳ ತಲೆ ಮ್ಯಾಗೆ ಅಡಕ್ಕಿ ಕಾಳು ಹಾಕಿ ಹೋಗೋದನ್ನ ಮರಿಬೇಡ್ರಿ. ಅಯ್ಯೋ, ಮಸ್ತ್ ಹೋತು. ಹೋತ ಅದು ಹೋತಂತ ನೀನ್ ಹೋಗೋದ್ರೊಳಗ ಓ ಅಯ್ಯ, ನೋಡು, ನಾವು ಈಗ ರಿಜಿಸ್ಟರ್ ಮ್ಯಾರೇಜ್ ಅಂತ ರೆಡಿ ಮಾಡಿದೀವಿ. ನೀನು ಬಂದ್ರ ಬೇಗ, ಹಾ. ಒಳ್ಳೆ ಅಂದ್ರ ಹೋಗ. ನಡಿ, ನಡಿ, ಹೋಗು, ನಡಿ. ಕರ್ತ ಪಸಂದ್ ಕೊಟ್ಟಿ ಇನ್ಯಾಕ್ ಹೇಳಿ ನೀನು? ನಾವು ಹೋಗೋಣ. ಏನ್ ಮಾಡಾಕ ಮಗ?